ಕೆಲ ದಿನಗಳಿಂದ ಶಾಸಕ ಯತ್ನಾಳ್ ಶಿವಸೇನೆ ಸೇರ್ತಾರೆ ಅನ್ನೋ ಊಹಾಪೋಹಗಳು ಹರಿದಾಡ್ತಿವೆ. ಈ ಬಗ್ಗೆ ಹಾಸನದಲ್ಲಿ ಸ್ವತಃ ಯತ್ನಾಳ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಪಕ್ಷ ಸೇರಲ್ಲ, ಹಿಂದೂ ಮತಗಳು ವಿಭಜನೆ ಆಗಬಾರದು. ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಒಂದ್ ಮಾತು ಹೇಳಿದ್ರು, ಯತ್ನಾಳ್ ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆಗಲೇ ಸಿದ್ದರಾಮಯ್ಯನವರಿಗೆ ಹೇಳಿದ್ದೆ, ನಾನು ಪಕ್ಷ ಕಟ್ಟುವುದಕ್ಕೂ ಮುಂಚೆ ಹಿಂದೂಗಳ ಮತೆ ವಿಭಜನೆ ಮಾಡೋ ಕೆಟ್ಟ ಕೆಲಸ ಮಾಡಲ್ಲ ಅಂತ ಹೇಳಿದ್ದೆ. ಇನ್ನು ಬಿಜೆಪಿ ಅವರಿಗೆ ಯಡಿಯೂರಪ್ಪ ಕುಟುಂಬವೇ ಬೇಕಾಗಿದ್ರೆ ಏನು ಮಾಡೋಕೆ ಆಗಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗುತ್ತೇನೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಹೋಗುವುದಿಲ್ಲ. ನಾನು ಮಾತನಾಡಿಲ್ಲ, ಅದರ ವಿಚಾರವೂ ಇಲ್ಲ. ನಾನು ಹಿಂದುತ್ವದ ವಿಚಾರವಾಗಿ ರಾಜ್ಯದಲ್ಲಿ ಓಡಾಡುತ್ತಿದ್ದೇನೆ ಎಂದು ಯತ್ನಾಳ್ ಹೇಳಿದ್ರು. ಇನ್ನು ಮಂಡ್ಯದ ಕೆರೆಗೋಡುವಿನಲ್ಲಿ ಸುಮಾರು 20,000 ಜನ ಸೇರಿದ್ರು. ಮಂಡ್ಯ ಜನ ಹೂಗಳನ್ನು ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ನೀವು ಮುಖ್ಯಮಂತ್ರಿ ಆದರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ ಅಂತ ಹೇಳಿದ್ದಾರೆ. ಇದನ್ನ ನಾನು ಕ್ರಿಯೇಟ್ ಮಾಡಿಲ್ಲ, ಯಡಿಯೂರಪ್ಪ ರೀತಿ ಹೇಳಿಕೊಳ್ಳೋದಿಲ್ಲ. ಇದನ್ನ ಜನರು ಹೇಳುತ್ತಿದ್ದಾರೆ. ಜನರ ತೀರ್ಪಿಗೆ ತಯಾರಿದ್ದೇನೆ. ನಮ್ಮ ಸರ್ಕಾರ ಬಂದ್ರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಿದೆಯಲ್ಲ, ಕಲ್ಲುಗಳನ್ನು ಹೊಡೆಯುತ್ತಿದ್ದಾರಲ್ಲ, ಆ ಎಲ್ಲ ಅನಧಿಕೃತ ಮಸೀದಿಗಳನ್ನು ಜೆಸಿಬಿ ಹತ್ತಿಸಿ ಸ್ಟಾಪ್ ಮಾಡ್ತೇನೆ, ಎಲ್ಲವನ್ನು ಸ್ವಚ್ಛ ಮಾಡ್ತೀವಿ ಅಂತ ಯತ್ನಾಳ್ ಗುಡುಗಿದ್ದಾರೆ.